ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದಿ ಬಿ ಪಾಸಿಟಿವ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಿಯ ವಿನೋದ್ ಸರ್. ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ದಿನ ಒಂದು ಪ್ರಮುಖವಾಗಿರುವಂಥ ಕಾನ್ಸೆಪ್ಟ್ ಅಂದ್ರೆ ಭಾರತ ಸಂವಿಧಾನ ಅನ್ನುವಂಥ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಹೊತ್ತಿಗೆಯನ್ನು ತಗೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು PC PSI KS SDA FDA ಸೊ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಹೆಲ್ಪ್ಫುಲ್ ಆಗಲಿದೆ. ನಾಟ್ ಓನ್ಲಿ ಸ್ಟೇಟ್, ಇದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿಗೆ ಕೂಡ ಏನಾಗುತ್ತೆ ನಿಮ್ಗೆ ಸಹಕಾರಿಯಾಗಲಿದೆ. ಸೊ ಆಲ್ ದ ಬೆಸ್ಟ್. ನಾನು ಪ್ರಾರಂಭ ಮಾಡ್ತೀನಿ. ಭಾರತ ಸಂವಿಧಾನವನ್ನು ಅರ್ಥೈಸಿಕೊಳ್ಳಬೇಕೆಂದರೆ ಮೊದಲು ಅದಕ್ಕೆ ಬೇಸಿಕ್ ಕಾನ್ಸೆಪ್ಟ್ ಆಗಿರುವಂತಹ ಒಂದು ಬೇಸಿಕ್ ಇನ್ಫಾರ್ಮೇಷನ್ ಆಗಿರುವಂತಹ ಸಂವಿಧಾನ ರಚನಾ ಸಭೆಯ ಕುರಿತು ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ನೋಡಿ, ಈ ಮೊದಲನೇದಾಗಿ ಭಾರತದ ಸಂವಿಧಾನದ ರಚನಾ ಸಭೆಯು ಜಾರಿಗೆ ಬರಬೇಕಂದ್ರೆ ಒಂದು ಪ್ರಮುಖವಾಗಿರುವಂಥ ಆಯೋಗ ಅಂದರೆ ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ 1946ರಲ್ಲಿ ಇದು ಜಾರಿಗೆ ಬರುತ್ತೆ. ಯಾವ ಆಯೋಗದ ಶಿಫಾರಸ್ಸು? ಕ್ಯಾಬಿನೆಟ್. ಇದು ಕೂಡ ಪ್ರಶ್ನೆ ಫ್ರೇಮ್ ಆಗೋ ಚಾನ್ಸಸ್ ಇದೆ ಎಕ್ಸಾಮ್ಗೆ. ಕ್ಯಾಬಿನೆಟ್ ಆಯೋಗದ ಶಿಫಾರಸ್ಸಿನ ಮೇರೆಗೆ 1946ರಲ್ಲಿ ಇದು ಏನಾಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ. ಹಾಗಾದರೆ ಮೂಲ ಸಂವಿಧಾನ ರಚನಾ ಸಭೆಯಲ್ಲಿರುವಂಥ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ 389 ಅಂತ ನೋಡ್ತೀವಿ. ಈ 389 ಸಂಖ್ಯೆ ಅದಲ್ಲ, ಇದು ಮೂಲ ಸಂವಿಧಾನ ರಚನೆಯಾಗಿರುವಂಥ ಸಂದರ್ಭದಲ್ಲಿ ಅಲ್ಲಿರುವ ಪ್ರಮುಖವಾಗಿರುವ ಒಂದು ರಚನಾ ಸಭೆಯ ಒಟ್ಟು ಸದಸ್ಯರು. ಇನ್ನು ಇದನ್ನು ನಾವು ಎರಡು ಗ್ರೂಪ್ಸ್ಗಳಾಗಿ ಡಿವೈಡ್ ಮಾಡೋದಾದರೆ, ಒಂದು ನೋಡಿ 296 ಒಂದು ಗುಂಪು ಮಾಡ್ತೀವಿ, 296. ಇನ್ನು ಉಳಿದ 93 ಮತ್ತೊಂದು ನಾವು ಡಿವೈಡ್ ಮಾಡ್ತೀವಿ. ಈ 296 ಜನ ಏನಪ್ಪ ಅಂತಂದ್ರೆ ಇವರು ಚುನಾಯಿತ ಸದಸ್ಯರಾಗಿರುತ್ತಾರೆ. ಚುನಾಯಿತ ಸದಸ್ಯರು. ಇನ್ನು 93 ಜನ ನಾಮಕರಣಗೊಂಡಿರುವ ಸದಸ್ಯರು. ಹಾಗಾದರೆ ನಿಮಗೆ ಇಲ್ಲಿ ಒಂದು ಕ್ಲಿಯರ್ ಏನಾಗಬೇಕು ಅಂದರೆ, ಈ ಮೂಲ ಸಂವಿಧಾನ ರಚನಾ ಸಭೆಯಲ್ಲಿ 296 ಜನ ಚುನಾಯಿತ ಸದಸ್ಯರಿದ್ದರೆ ಇನ್ನು 93 ಜನ ನಾಮಕರಣಗೊಂಡಿರುವ ಸದಸ್ಯರು ಇರುತ್ತಾರೆ. ಇಲ್ಲಿ ಒಂದು ಕ್ಲಿಯರ್ ಆಗಬೇಕು, ಇಲ್ಲಿ ನಾಮಕರಣಗೊಂಡಿರುವ ಮತ್ತು ಚುನಾಯಿತ ಸದಸ್ಯರಿಂದ ಒಂದು ಅದ್ಭುತವಾಗಿರುವಂಥ ಸಂವಿಧಾನ ರಚನೆಯಾಗತ್ತೆ. ಹಾಗಾದರೆ ಫಸ್ಟ್ ಏನು ಕ್ಲಿಯರ್ ಮಾಡ್ಕೊಳ್ಳೋಣ, ಈ ಚುನಾಯಿತ ಸದಸ್ಯರ ಬಗ್ಗೆ ಫಸ್ಟ್ ನಾನು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ತೀನಿ. ಚುನಾಯಿತ ಸದಸ್ಯರ ಸಂಖ್ಯೆ 296 ಜನ. ಇದನ್ನು ಒಟ್ಟು ಚುನಾಯಿತ ಸದಸ್ಯರು ಇರಲ್ಲ. ಚುನಾಯಿತ ಸದಸ್ಯರು ಈ 296 ಚುನಾಯಿತ ಸದಸ್ಯರದರಲ್ಲ, ಇವರನ್ನು ಮತ್ತೆ ನಾನು ಏನು ಮಾಡ್ತೀನಿ ಅಂದರೆ ಪ್ರಮುಖ ಎರಡು ಗುಂಪುಗಳಾಗಿ ಮತ್ತೆ ಇವರನ್ನು ಡಿವೈಡ್ ಮಾಡ್ತೀನಿ. ಹಾಗಾದರೆ ಹೇಗೆ 292 ಒಂದು ಗುಂಪು ಮಾಡ್ತೀನಿ ನೋಡಿ, 292 ಇನ್ ರಿಮೈನಿಂಗ್ 4 ಮೆಂಬರ್ಸ್. ಇವ್ರದ್ದೊಂದು ಗ್ರೂಪ್ ಮಾಡ್ತೀನಿ. ಇಲ್ಲಿ ಮೇನ್ ಕಾನ್ಸೆಪ್ಟ್ ಏನು ಅಂದ್ರೆ, ಈ 292 ಜನ ಇವರು ಹೇಗೆ ಆಯ್ಕೆ ಆಗಿದ್ದಾರಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, 292 ಜನ ಸದಸ್ಯರು ಆ ಬ್ರಿಟಿಷ್ ಇಂಡಿಯಾದಲ್ಲಿ 11 ಗವರ್ನರ್ ಪ್ರಾಂತ್ಯಗಳು ಇದ್ದು. ಎಷ್ಟಿದ್ದು? 11 ಪ್ರಮುಖವಾಗಿರುವಂಥ ಗವರ್ನರ್ ಪ್ರಾಂತ್ಯಗಳಿದ್ದು. ಆ 11 ಪ್ರಮುಖವಾಗಿರುವ ಗವರ್ನರ್ ಪ್ರಾಂತ್ಯಗಳ ಶಾಸನ ಸಭೆಗಳಿಂದ, ಇದು ಇಂಪಾರ್ಟೆಂಟ್, ಶಾಸನ ಸಭೆಗಳಿಂದ ಏನಾಗ್ತಾರೆ ಅಂದರೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆಯಾಗುತ್ತಾರೆ. ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಆಗ್ತಾರೆ. ಅದೇ ನೋಡ್ರಿ, ಬಂಗಾಲು, ಸಿಂಧು, ಆಮೇಲೆ ಮುಂಬೈ, ಆಸಾಮು ಈ ಪ್ರದೇಶದಿಂದ ಏನಾಗ್ತಾರೆ ಅಂದ್ರೆ ಇವರು ಶಾಸನ ಸಭೆಗಳಿರ್ತಾವಲ್ಲಿ, ಆ ಶಾಸನ ಸಭೆಗಳಿಂದ
ಪರೋಕ್ಷ ಚುನಾವಣೆಯ ಮೂಲಕ ಏನಾಗ್ತಾರೆ ಅಂದ್ರೆ ಈ ಪ್ರಮುಖವಾಗಿರುವಂಥ 296 ಚುನಾಯಿತ ಸದಸ್ಯರು ಆಯ್ಕೆಯಾಗುತ್ತಾರೆ. ಸೊ ಇಲ್ಲಿ ಆಲ್ರೆಡಿ ಏನಾಗುತ್ತೆ, ಶಾಸನಸಭೆ ಜಾರಿಯಲ್ಲಿರುತ್ತೆ, ಆದ್ದರಿಂದ ಅವರು ಅಲ್ಲಿ ಆಯ್ಕೆ ಆಗ್ತಾರೆ. ಬಟ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಇನ್ನು 4 ಮೆಂಬರ್ಸ್ ಹೆಂಗೆ ಆಯ್ಕೆ ಆಗ್ತಾರೆ ಅಂದ್ರೆ ಸಿಂಪಲ್. ಬ್ರಿಟಿಷ್ ಇಂಡಿಯಾದ 4 ಚೀಫ್ ಕಮಿಷನರ್ ಇರ್ತಾವೆ. 4 ಚೀಫ್ ಕಮಿಷನರ್ ಪ್ರಾಂತ್ಯಗಳಿರ್ತಾವೆ. ಈ ಪ್ರಾಂತ್ಯಗಳಿಂದ ಇಲ್ಲಿ ನೋಡ್ರಿ, 4 ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಮೆಂಬರ್ಸ್ ಏನಾಗ್ತಾರೆ ಅಂದ್ರೆ ಆಯ್ಕೆ ಆಗ್ತಾರೆ. ಓಕೆ, ಈ 4 ಮೆಂಬರ್ಸ್ ಹೇಗೆ ಆಯ್ಕೆ ಆಗ್ತಾರೆ? ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ ಆಯ್ಕೆ ಆಗ್ತಾರೆ. ಸೊ ಆ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳು ಯಾವುವು ಪ್ರಶ್ನೆ ಆಗುತ್ತೆ ಎಕ್ಸಾಮಿಗೆ. ಸೊ ಅವುಗಳೆಂದರೆ, ಒಂದು ಅಜ್ಮೀರ, ಮೊದಲನೇದಾಗಿ ಹೋದ್ರಿ ಅಜ್ಮೀರಿಂದ ಒಬ್ಬರು ಸದಸ್ಯರು ಏನಾಗ್ತಾರೆ ಆಯ್ಕೆಯಾಗಿ ಬಂದಿದ್ರು. ಈ ನೆಕ್ಸ್ಟ್ 2 ಬಲೂಚಿಸ್ತಾನ, ಇದರಿಂದ ಒಬ್ಬರು ಆಯ್ಕೆಯಾಗಿ ಬಂದಿದ್ರು. ನೆಕ್ಸ್ಟ್ 3 ಕೂರ್ಗಾ ಅಥವಾ ಕೊಡಗು ಅಂತ ಕರಿತೀವಿ, ಕೂರ್ಗಾ. ಸೊ ನಮ್ಮ ಕೂರ್ಗದಿಂದಲೂ ಕೂಡ ಒಬ್ಬರು ಆಯ್ಕೆಯಾಗಿ ಬಂದಿದ್ರು. 4 ದೆಹಲಿ, ಇದರಿಂದಲೂ ಸಹಿತ ಒಬ್ಬರು ಏನಾಗ್ತಾರೆ ಆಯ್ಕೆಯಾಗಿ ಬರ್ತಾರೆ. ಒಟ್ಟು 4 ಬ್ರಿಟಿಷ್ ಚೀಫ್ ಪ್ರಾಂತ್ಯಗಳಿಂದ, ಈ ಚೀಫ್ ಕಮಿಷನರ್ ಪ್ರಾಂತ್ಯಗಳಿಂದ 4 ಮಂದಿ ಆಯ್ಕೆಯಾಗಿರುತ್ತಾರೆ. ಹಾಗಾದರೆ ಅವು ಚೀಫ್ ಕಮಿಷನರ್ ನೇಮ್ಸ್ ನೋಡೋದಾದರೆ, ಒಂದು ಅಜ್ಮೀರ, ಬಲೂಚಿಸ್ತಾನ, ಕೂರ್ಗ, ದೆಹಲಿ. ಹಾಗಾದರೆ ಹೇಗೆ ನೆನ್ಪಿಟ್ಕೋಬೇಕಂದ್ರೆ ABCD. ಎ ಅಂದ್ರೆ ಅಜ್ಮೀರ, ಬಿ ಅಂದ್ರೆ ಬಲೂಚಿಸ್ತಾನ, ಸಿ ಅಂದ್ರೆ ಕೂರ್ಗ, ಡಿ ಅಂದರೆ ದೆಹಲಿ. ಈ ರೀತಿ ನೀವು ಏನಪ್ಪ ಅಂತಂದ್ರೆ ಸರಳವಾಗಿ ನೆನ್ಪಿಟ್ಕೋಬಹುದು. ಓಕೆ, ಇನ್ನು ಕ್ಲಿಯರ್ ಆಯ್ತಾ? 296 ಏನು ಚುನಾಯಿತ ಸದಸ್ಯರಿದ್ರಲ್ಲ, ಅವರೆಲ್ಲ ಹೇಗೆ ಆಯ್ಕೆ ಆಗಿದ್ದಾರೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಯಿತು. ಹಾಗಾದರೆ ನೆಕ್ಸ್ಟ್ ನೀವು ಏನು ನೋಡಬೇಕು ಅಂದ್ರೆ 93 ಜನ ಇದ್ರಲ್ಲ, ಈ 93 ಜನರ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ ಗೊತ್ತಾಗಬೇಕು. ನಾಮಕರಣಗೊಂಡ ಸದಸ್ಯರು ಎಷ್ಟು ಸಂಖ್ಯೆ? 93 ಜನ. 93 ಜನ ಏನಪ್ಪ ಅಂತಂದ್ರೆ ನಾಮಕರಣಗೊಂಡಿರುವಂಥವ್ರು. ಇವರು ನಾಮಕರಣಗೊಂಡ ಸದಸ್ಯರು. ಸೊ ಈ 93 ಜನ ನಾಮಕರಣಗೊಂಡಿದ್ದು ಹೇಗೆ ಅಂದ್ರೆ ಆ ದೇಶೀಯ ಸಂಸ್ಥಾನಗಳು ಅಂತಿರ್ತಾವಲ್ಲ ಅವುಗಳಿಂದ ನಾಮಕರಣಗೊಂಡಿದ್ರು. ಫಾರ್ ಎಕ್ಸಾಂಪಲ್ ಬರೋಡಾ ಸಂಸ್ಥಾನ ಇತ್ತು, ಅದಾದ ಮೇಲೆ ನಮ್ಮದೇ ಇದೆಯಲ್ಲ ಮೈಸೂರು ಸಂಸ್ಥಾನ, ಅವುಗಳಿಂದ ಆಯ್ಕೆಯಾಗಿರುವಂಥ ಒಟ್ಟು ಏನಪ್ಪ ಅಂತಂದ್ರೆ ಸದಸ್ಯರು ಯಾರು ಅಂದ್ರೆ ಅವು 93 ಜನ ಸದಸ್ಯರು. ಓಕೆ, ನೆಕ್ಸ್ಟ್ ಇದು ಕ್ಲಿಯರ್ ಆದಮೇಲೆ ನೀವು ನೇರವಾಗಿ ಏನಪ್ಪ ಅಂತಂದ್ರೆ ಡೈರೆಕ್ಟಾಗಿ ಸಂವಿಧಾನ ರಚನಾ ಸಮಿತಿಗೆ ಬರಬೇಕು. ಯಾಕಂದ್ರೆ ಇಲ್ಲಿ ನಿಮಗೆ ಕ್ವಶನ್ಸ್ ಆಗೋ ಚಾನ್ಸಸ್ ಇದೆ. ಸಂವಿಧಾನ ರಚನಾ ಸಮಿತಿ ಅದಲ್ಲ, ತುಂಬ ಇಂಪಾರ್ಟೆಂಟ್. ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳಾಗಿವೆ. ಮೊದಲ ಸಭೆ ದಿನಾಂಕ ಡಿಸೆಂಬರ್ 9, 1946 ನಡೆಯುತ್ತೆ. ನೋಡಿ, ಡಿಸೆಂಬರ್ 9, 1946 ಏನಾಗುತ್ತೆ ಅಂದ್ರೆ ಸಂವಿಧಾನ ರಚನಾ ಸಮಿತಿ ಮೊದಲ ಸಭೆ ನಡೆಯುತ್ತೆ. ಹಾಗಾದರೆ ಇದರ ಹಂಗಾಮಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಸಚ್ಚಿದಾನಂದ್ ಸಿನ್ಹಾರವರಾಗಿರ್ತಾರೆ. ಹಂಗಾಮಿ ಅಧ್ಯಕ್ಷರು ನೋಡ್ರಿ, ಸಚ್ಚಿದಾನಂದ್ ಸಿನ್ಹಾ, ಇದು ನೆನ್ಪಿಟ್ಕೋಬೇಕು. ಸಚ್ಚಿದಾನಂದ್ ನೋಡ್ರಿ, ವೆರಿ ಇಂಪಾರ್ಟೆಂಟ್. ಹಂಗಾಮಿ ಅಧ್ಯಕ್ಷರು ಸಚ್ಚಿದಾನಂದ್ ಸಿನ್ಹಾ. ಸಚ್ಚಿದಾನಂದ್ ಸಿನ್ಹಾರವರ ಒಂದು ನೇತೃತ್ವದಲ್ಲಿ ಏನಾಗುತ್ತೆ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ ಸಿನ್ಹಾ. ಇನ್ನು ನೆಕ್ಸ್ಟ್ ಹಂಗಾಮಿ ಅಧ್ಯಕ್ಷರಾದ ಮೇಲೆ ಇದರ ಪರ್ಮನೆಂಟ್ ಅಧ್ಯಕ್ಷರು ಯಾರು ಅಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಅಂತ ನೋಡ್ತೀವಿ. ಬಾಬು ರಾಜೇಂದ್ರ ಪ್ರಸಾದ್ ಅವರು 1946 ಡಿಸೆಂಬರ್ 11 ಈ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾರೆ. ಹಾಗಾದರೆ ಆ ಸಂವಿಧಾನ ರಚನಾ ಸಮಿತಿಯ
ಉಪಾಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಆಗಿದೆ. ಈಗಾಗಲೇ ಸಾಕಷ್ಟು ಬಾರಿ ಆಗಿದೆ. ಇಬ್ಬರಾಗಿದ್ದರು, ಎಚ್ ಸಿ ಮುಖರ್ಜಿ ಅವರು ಮತ್ತು ಟಿ ಟಿ ಕೃಷ್ಣಮಾಚಾರಿ ಅನ್ನುವಂಥ ವ್ಯಕ್ತಿ ಕೂಡ ಏನಾಗ್ತಾರೆ ಅಂದ್ರೆ ಇಲ್ಲಿ ಆ ಉಪಾಧ್ಯಕ್ಷರಾಗಿರ್ತಾರೆ. ಎದ್ರದ್ದು ಸಂವಿಧಾನ ರಚನಾ ಸಮಿತಿದು. ಇನ್ನು ನೆಕ್ಸ್ಟ್ ಕಾನೂನು ಸಲಹೆಗಾರರು, ಭಾಳಷ್ಟು ಬಾರಿ ಕ್ವಶನ್ಸ್ ಆಗಿದೆ. ಬಿ ಎನ್ ರಾವ್, ಈ ಬಿ ಎನ್ ರಾವ್ ಮೇಲೆ ಭಾಳಷ್ಟು ಕ್ವಶನ್ಸ್ ಆಗಿದೆ. ಈ ಬಿ ಎನ್ ರಾವ್ ಅವರು ತುಂಬ ಇಂಪಾರ್ಟೆಂಟ್ ಪರ್ಸನ್ ಇವರು. ಈ ಬಿ ಎನ್ ರಾವ್ ಅವರು ಏನಾಗಿದ್ದರು ಅಂದರೆ ಸಂವಿಧಾನ ರಚನಾ ಸಮಿತಿಯ ಕಾನೂನು ಸಲಹೆಗಾರರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು ಬಿ ಎನ್ ರಾವ್. ನಿಮ್ಗೆ ಇನ್ನೊಮ್ಮೆ ಕ್ಲಿಯರ್ ಮಾಡ್ತೀನಿ. ಮೊದಲ ಸಭೆ ದಿನಾಂಕ ಡಿಸೆಂಬರ್ 9, 1946 ಎಕ್ಸಾಮಿಗೆ ಬರುತ್ತೆ. ಹಂಗಾಮಿ ಅಧ್ಯಕ್ಷರ ಸಚ್ಚಿದಾನಂದ್ ಸಿನ್ಹಾ. ಸಚ್ಚಿದಾನಂದ್ ಸಿನ್ಹಾರವ್ರು ಏನಪ್ಪ ಅಂತಂದರೆ ಹಂಗಾಮಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಇವರು ಎಷ್ಟು ಮಂದಿ ಕಮಿಟಿಯನ್ನು ಹೊಂದಿತ್ತು? 211 ಜನರನ್ನು ಹೊಂದಿರುವಂಥ ಒಂದು ಬೃಹತ್ ಗುಂಪೆ ಇವರ ಹತ್ರ ಇತ್ತು. ಇನ್ನು ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಇದ್ರದ್ದು ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ದರು. 1946 ಡಿಸೆಂಬರ್ 11ರಂದು ಇವರೇನಾಗ್ತಾರೆ ಈ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಇದ್ರ ಉಪಾಧ್ಯಕ್ಷರಾಗಿದ್ದರು ಅಂದ್ರೆ ಒಬ್ಬರು ಎಚ್ ಸಿ ಮುಖರ್ಜಿ, ಆಮೇಲೆ ಟಿ ಟಿ ಕೃಷ್ಣ. ನೆಕ್ಸ್ಟ್ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಮಹಿಳಾ ಸದಸ್ಯರ ಸಂಖ್ಯೆ ಅಥವಾ ಮಹಿಳೆಯರು ಭಾಗವಹಿಸಿದ್ರಿಲ್ಲ, ಇದು ಆಗತ್ತೆ. ಮಹಿಳಾ ಸದಸ್ಯರ ಸಂಖ್ಯೆ 15. ಆ್ಯಕ್ಚುಲಿ ಈ 15 ಮಹಿಳೆಯರು ಇಲ್ಲಿ ಪಾಲ್ಗೊಂಡಿದ್ರು. ಬಟ್ ಆ್ಯಕ್ಚುಲಿ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದಿಷ್ಟು ಮಹಿಳೆಯರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ. ಮೊದಲನೇದಾಗಿ ಸರೋಜಿನಿ ನಾಯ್ಡು ಆಗಿರ್ಬೋದು, ಸುಚೇತಾ ಕೃಪಲಾನಿ ಆಗಿರ್ಬೋದು, ರಾಜಕುಮಾರಿ ಅಮೃತ್ ಕೌರ್ ಆಗಿರ್ಬೋದು, ವಿಜಯಲಕ್ಷ್ಮಿ ಪಂಡಿತ್ ಆಗಿರ್ಬೋದು, ರಸುಲ್ಲಾ ಬೇಗಮ್ ಆಗಿರ್ಬೋದು. ನಿಮ್ಮ ಪ್ರಶ್ನೆ ಆಗುತ್ತೆ, ಯಾಕೆ ಇಷ್ಟು ಮಂದಿದ್ದು ನಾನು ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ ಅಂದರೆ ಸ್ಪೆಷಲಿ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕೇಳಬೇಕು ಇಂಪಾರ್ಟೆಂಟಾಗಿ. ಅದಕ್ಕೆ ರಸುಲ್ಲಾ ಬೇಗಮ್ ಇವರು ಮುಸ್ಲಿಂ ಮೊದಲ ಮಹಿಳೆ. ಸಂವಿಧಾನ ರಚನಾ ಸಭೆಯಲ್ಲಿರುವಂಥ ಮುಸ್ಲಿಂ ಮೊದಲ ಮಹಿಳೆ ಯಾರು ಅಂದ್ರೆ ರಸುಲ್ಲಾ ಬೇಗಮ್. ಇದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ನಾನು ಸರೋಜಿನಿ ನಾಯ್ಡು ಬಗ್ಗೆ ಹೇಳಿದೆ, ಸುಚೇತಾ ಕೃಪಲಾನಿ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೆ, ರಾಜಕುಮಾರಿ ಅಮೃತ್ ಕೌರ್ ಬಗ್ಗೆ ಕೊಟ್ಟೆ, ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಬಗ್ಗೆ ಕೊಟ್ಟೆ, ರಸುಲ್ಲಾ ಬೇಗಮ್ ಅವರು ಕೊಟ್ಟುಬಿಟ್ಟೆ. ಯಾಕೆ ಇವರು ಅತ್ಯಂತ ಪ್ರಮುಖ ಮಹಿಳೆಯರು? ಕಮೆಂಟ್ ಮಾಡಿ. ಎಸ್, ಈ 5 ಮಹಿಳೆಯರು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿ ಫಸ್ಟ್ ಕಾರ್ಯನಿರ್ವಹಣೆ ಏನು ಮಾಡ್ಯಾರಲ್ಲ, ಇದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆಗಿರುವಂಥ ಛಾಪು ಮೂಡಿಸಿರುವ ಮಹಿಳೆಯರು ಇವರೆಲ್ಲ. ತಮ್ಮದೇ ಆಗಿರುವಂಥ ಶಕ್ತಿ ಸಾಮರ್ಥ್ಯದಿಂದ ಸೊಸೈಟಿಯಲ್ಲಿ ತಮ್ಮ ಹೆಸರು ತುಂಬ ಅದ್ಭುತವಾಗಿ ಏನಪ್ಪ ಅಂತಂದ್ರೆ ಆಗಾಗಲೇ ಪಾಪ್ಯುಲಾರಿಟಿ ತಂದವರಿರಲ್ಲ. ನಿಮ್ಗೆ ಗೊತ್ತಿರಲಿ, ನಿಮ್ಗೆ ಸರೋಜಿನಿ ನಾಯ್ಡು ಬಗ್ಗೆ ನಿಮ್ಗೆ ಏನು ಹೇಳಬೇಕಪ್ಪ ಅಂತ ಸಿಂಪಲ್ಲಾಗಿ, ಇವರು ಏನಾಗಿದ್ದರು ಕಮೆಂಟ್ ಮಾಡಿ. ಇವರು ಭಾರತ ದೇಶದ ಮೊದಲ ಮಹಿಳಾ ರಾಜ್ಯಪಾಲರು, ಹೌದಾ? ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಇವರು, ಹೌದಾ? ನೆಕ್ಸ್ಟ್ ರಾಜಕುಮಾರಿ ಅಮೃತ್ ಕೌರ್ ಇವರೇನಾಗಿದ್ದರು ಕಮೆಂಟ್ ಮಾಡಿ. ಎಸ್, ಕೇಂದ್ರದಲ್ಲಿ ಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಮೊದಲ ಮಹಿಳೆ ರಾಜಕುಮಾರಿ ಅಮೃತ್ ಕೌರ್. ನೆಕ್ಸ್ಟ್ ವಿಜಯಲಕ್ಷ್ಮಿ ಪಂಡಿತ್ ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ. ಎಸ್, ವಿಶ್ವಸಂಸ್ಥೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾಮಾನ್ಯ ಸಭೆಯಲ್ಲಿ ಪಾಲ್ಗೊಂಡಿರುವಂಥ ಮಹಿಳೆ ಯಾರು ಅಂದರೆ ವಿಜಯಲಕ್ಷ್ಮಿ ಪಂಡಿತ್. ಇನ್ನು ರಸುಲ್ಲಾ ಬೇಗಮ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿದೆ, ಈ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರುವಂಥ ಮುಸ್ಲಿಂ ಏಕೈಕ ಮಹಿಳೆಯಾಗಿದ್ದಾರೆ. ನೆಕ್ಸ್ಟ್ ನಿಮ್ಗೆ 5 ಮಹಿಳೆಯರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟೀನಿ. ನೆಕ್ಸ್ಟ್ ಏನಂದ್ರೆ ನಿಮ್ಮ ಕ್ವಶನ್ಸ್ ಏನಾಗುತ್ತೆ ಅಂದ್ರೆ ಸಂವಿಧಾನ ರಚನಾ ಸಭೆಯಲ್ಲಿ ಕನ್ನಡಿಗರು, ನೋಡಿ ಕನ್ನಡಿಗರು ಇದ್ರ ಇಲ್ಲ, ಕನ್ನಡಿಗರ ಪಾತ್ರ, ಸಂವಿಧಾನ ರಚನಾ ಸಭೆಯಲ್ಲಿ ಕನ್ನಡಿಗರು ಭಾಗವಹಿಸಿದ್ರೆ ಇಲ್ಲ ಅನ್ನೋದಕ್ಕೆ ನಿಮಗೆ ಕ್ವಶನ್ಸ್ ಆಗ್ತವೆ. ಮೈಸೂರು ಭಾಗದಿಂದ ಮತ್ತು ಮೈಸೂರು ಪ್ರಾಂತ್ಯದಿಂದ ಎಷ್ಟು ಜನ ಭಾಗವಹಿಸಿದ್ರು ಅಂದ್ರೆ ಟೋಟಲಿ 7 ಮೆಂಬರ್ಸ್ ಆಗಿದ್ದರು. ಸೊ 1 ಕೆ ಸಿ ರೆಡ್ಡಿ ಅಂತ ನೋಡ್ತೀವಿ, ಇನ್ನು 2 ಕೆ ಹನುಮಂತಯ್ಯ, 3 ಟಿ ಸಿದ್ದಲಿಂಗಯ್ಯ, 4 ಗುರುದೇವ್ ರೆಡ್ಡಿ, 5 ಕೃಷ್ಣಮೂರ್ತಿ ರಾವ್, 6 ಎಚ್ ಸಿದ್ದವೀರಪ್ಪ, 7 ಟಿ ಚೆನ್ನಯ್ಯ. ಈ 7 ಪ್ರಮುಖವಾಗಿರುವಂಥ ಕನ್ನಡಿಗರು ಮೈಸೂರು ಭಾಗದಿಂದ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಇನ್ನು ನೆಕ್ಸ್ಟ್ ಬಾಂಬೆ ಪ್ರಾಂತ್ಯದಿಂದ
ಸಂವಿಧಾನ ರಚನಾ ಸಭೆಯಲ್ಲಿರುವಂಥ ಕನ್ನಡಿಗರು ಯಾರು ನೋಡೋದಾದರೆ ಎಸ್ ನಿಜಲಿಂಗಪ್ಪ ಮತ್ತು ಆರ್ ದಿವಾಕರ್ ಇವರಿಬ್ಬರು ಬಾಂಬೆ ಪ್ರಾಂತ್ಯದಿಂದ ಪಾಲ್ಗೊಂಡಿರುತ್ತಾರೆ. ನೆಕ್ಸ್ಟ್ ಇನ್ನು ಕೂರ್ಗ ನಮ್ಮ ಕೊಡಗು ಪ್ರಾಂತ್ಯದಿಂದ KM ಪೊನ್ನಚ್ಚ ಇವರು ಏನಪ್ಪ ಅಂತಂದ್ರೆ ಮೊದಲು ಈ ಸಂವಿಧಾನ ರಚನಾ ಸಭೆಯಲ್ಲಿ ಕಂಡು ಬಂದಿರುವಂಥ ಕನ್ನಡಿಗರಾಗಿದ್ದಾರೆ. ಎಸ್, ಇದರ ಮೇಲೂ ಕೂಡ ಕ್ವಶನ್ಸ್ ಆಗ್ತದೆ. ಈ ನೆಕ್ಸ್ಟ್ ನಿಮ್ಗೆ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಅಂತ ನೋಡ್ತೀವಿ. ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಒಟ್ಟು ಒಂದು ಪ್ರಮುಖ 22 ಸಮಿತಿಗಳನ್ನ ನಾವು ಕಾಣ್ತೀವಿ. ಅದರಲ್ಲಿ ಪ್ರಮುಖ ಕೆಲವೊಂದು ಸಮಿತಿಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೀನಿ. ಇನ್ನು ಫಸ್ಟ್ ಕರಡು ಸಮಿತಿ ಅಂತ ನೋಡ್ತೀವಿ. ಇದು ತುಂಬಾ ಇಂಪಾರ್ಟೆಂಟ್, ಇದು ಸ್ಪರ್ಧಾತ್ಮಕ ಪರೀಕ್ಷೆಗೆ. ಯಾವುದು? ಕರಡು ಸಮಿತಿ. ಇದರ ಬಗ್ಗೆ ಎಕ್ಸಾಮ್ಗೆ ಕ್ವಶನ್ಸ್ ಆಗ್ತವೆ. ಈ ಕರಡು ಸಮಿತಿ ಅದಲ್ಲ, ಇದರ ಒಂದು ಪ್ರಮುಖವಾಗಿರುವಂಥ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು 1947 ಆಗಸ್ಟ್ 29 ಇವರೇನಪ್ಪ ಅಂತಂದ್ರೆ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡ್ರಿ, ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಹಾಗಾದರೆ ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಮಿತಿ, ಇದ್ರ ಬಗ್ಗೆನೂ ಕೂಡ ಕ್ವಶನ್ಸ್ ಆಗುತ್ತೆ. ಕರಡು ಸಮಿತಿ ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ಡಾಕ್ಟರ್ BR ಅಂಬೇಡ್ಕರ್, ಗ್ರೇಟ್ ಪರ್ಸನಾಲಿಟಿ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಯಾವಾಗ? 1947 ಆಗಸ್ಟ್ 29. ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಏನು ಅಂದರೆ ಮೂಲಭೂತ ಹಕ್ಕುಗಳ ಸಮಿತಿಯ ಒಬ್ಬರು ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ದಿ ಗ್ರೇಟ್ ಪರ್ಸನಾಲಿಟಿ ಸರ್ದಾರ್ ವಲ್ಲಭಾಯ್ ಪಟೇಲ್. ಈ ಮೂಲಭೂತ ಹಕ್ಕುಗಳ ಸಮಿತಿ ನೋಡ್ರಿ, ಎಕ್ಸಾಮಿಗೆ ಕೇಳ್ತಾನ, ಮೂಲಭೂತ ಹಕ್ಕುಗಳ ಸಮಿತಿ ಇದರ ಅಧ್ಯಕ್ಷರು ಯಾರಾಗಿದ್ದರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ನೋಡ್ತೀವಿ ನಾವು. ಪಟೇಲ್, ಸರ್ದಾರ್ ವಲ್ಲಭಾಯ್ ಪಟೇಲ್ರವರು ಏನಾಗಿದ್ರಪ್ಪ ಅಂತಂದರೆ ಈ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. ಈ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ ನಿಮ್ಗೆ ಇನ್ನೊಂದು 2 ಪಾಯಿಂಟ್ ಗೊತ್ತಿರಬೇಕು. ಅದು ಏನಂದ್ರೆ ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ನೋಡ್ತೀವಿ. ಮೂಲಭೂತ ಹಕ್ಕುಗಳ ಉಪಸಮಿತಿಯ ಒಂದು ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ JB ಕೃಪಲಾನಿ ಅನ್ನುವಂಥವ್ರಾಗಿದ್ದರು. ಇನ್ನು ರಾಜ್ಯ ಸಮಿತಿ ಆಗಿರ್ಬೋದು, ಕೇಂದ್ರ ಸಂವಿಧಾನ ಸಮಿತಿ ಆಗಿರ್ಬೋದು, ಇದರ ಅಧ್ಯಕ್ಷರಾಗಿ ಜವಾಹರ್ಲಾಲ್ ನೆಹರು ಅವರು ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ರು. ಇನ್ನು ಈ ಪ್ರಬುದ್ಧವಾಗಿರುವಂತಹ ಅದ್ಭುತವಾಗಿರುವಂಥ ಭಾರತ ಸಂವಿಧಾನ ಇದು ರಚನೆ ಆಗಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತು ಅನ್ನುವಂಥದ್ದು ಸಾಕಷ್ಟು ಬಾರಿ ಪ್ರಶ್ನೆ ಎಕ್ಸಾಮಿಗಾಗಿದೆ. ಭಾರತದ ಸಂವಿಧಾನ ರಚನೆಗೆ ಕಾಲಾವಧಿ ಅಂದರೆ 2 ವರ್ಷ 11 ತಿಂಗಳು 18 ದಿನ. ನೋಡ್ರಿ, ಭಾರತದ ಸಂವಿಧಾನ ರಚನೆಗೆ ತೆಗೆದುಕೊಂಡಿರುವಂಥ ಕಾಲಾವಧಿ ಟೈಮ್ ಎಷ್ಟು ಅಂದರೆ 2 ವರ್ಷ 11 ತಿಂಗಳು 18 ದಿನಗಳು ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದು ಸರಿಯಾದ ಉತ್ತರ. ಇದಕ್ಕೆ ಸಾಕಷ್ಟು ಬಾರಿ ಪ್ರಶ್ನೆ ಆಗಿದೆ ಫ್ರೆಂಡ್ಸ್. ಕೆಲವೊಂದು ಎರವಲು ಪಡೆದಿದೆ ಭಾರತ ಸಂವಿಧಾನ. ಭಾರತ ಸಂವಿಧಾನವು ಸಾಕಷ್ಟು ಹಲವಾರು ಅನೇಕ ರಾಷ್ಟ್ರಗಳಿಂದ ಸಂವಿಧಾನಕ್ಕೆ ಬೇಕಾಗಿರುವಂಥ ಕೆಲವೊಂದಿಷ್ಟು ಎರವಲುಗಳನ್ನು ಪಡೆದುಕೊಂಡಿದೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಪ್ರಮುಖ ಎರವಲುಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಒಂದು ಪ್ರಸ್ತಾವನೆ ಆಗಿರ್ಬೋದು, ಮೂಲಭೂತ ಹಕ್ಕುಗಳಾಗಿರ್ಬೋದು, ಸ್ವಾತಂತ್ರ್ಯ ನ್ಯಾಯಾಂಗ ಆಗಿರ್ಬೋದು, ನ್ಯಾಯಾಂಗ ವಿಮರ್ಶೆ ಆಗಿರ್ಬೋದು, ಅಥವಾ ಉಪರಾಷ್ಟ್ರಪತಿಯ ಹುದ್ದೆ ಆಗಿರ್ಬೋದು. ಇವೆಲ್ಲವನ್ನು ಸಹಿತ ನಾವೇನಪ್ಪ ಅಂತಂದ್ರೆ USA ಸಂವಿಧಾನದಿಂದ ಎರವಲನ್ನು ಪಡಿತೀವಿ. ವೆರಿ ಇಂಪಾರ್ಟೆಂಟ್ ನೋಡಿ. ಪ್ರಸ್ತಾವನೆ, ಮೂಲಭೂತ ಹಕ್ಕುಗಳು, ಸ್ವಾತಂತ್ರ್ಯ ನ್ಯಾಯಾಂಗ ಮತ್ತು ನ್ಯಾಯಾಂಗದ ವಿಮರ್ಶೆ, ಉಪರಾಷ್ಟ್ರಪತಿ ಹುದ್ದೆ. ನಿಮ್ಮ ಕ್ವಶನ್ಸ್ ಏನಾಗುತ್ತೆ, ಉಪರಾಷ್ಟ್ರಪತಿ ಹುದ್ದೆ ಅನ್ನುವಂಥದ್ದು ಯಾವ ಒಂದು ಮೂಲ ಸಂವಿಧಾನದಿಂದ ಎರವಲು ಪಡೆದುಕೊಂಡಿವೆ ಅನ್ನುವಂಥದ್ದು ಪ್ರಶ್ನೆ ಆಗ್ಬೋದು. ಸೊ ರೈಟ್ ಆನ್ಸರ್ USA ಇಸ್ ರೈಟ್. ನೆಕ್ಸ್ಟ್, UK ಅಥವಾ ಬ್ರಿಟನ್ ಸಂವಿಧಾನದಿಂದ ಎರವಲು ಪಡೆದುಕೊಂಡಿರುವಂಥ ಪ್ರಮುಖ ಅಂಶಗಳು. ಒಂದು, ಸಂಸದೀಯ ಸರ್ಕಾರ.
ಮತ್ತು ಏಕ ಪೌರತ್ವ ವೆರಿ ಇಂಪಾರ್ಟೆಂಟ್, ಭಾಳಷ್ಟು ಬಾರಿ ಎಕ್ಸಾಮ್ಗೆ ಕ್ವಶನ್ಸ್ ಆಗಿದೆ. ಏಕ ಪೌರತ್ವ ಆಗಿರ್ಬೋದು, ಕ್ಯಾಬಿನೆಟ್ ಪದ್ಧತಿ ಆಗಿರ್ಬೋದು, ಇವು UK ಅಥವಾ ಬ್ರಿಟನ್ ಏನಪ್ಪ ಅಂತಂದ್ರೆ ಸಂವಿಧಾನದಿಂದ ನಾವು ಇವುಗಳನ್ನ ಎರವಲು ಪಡೆದುಕೊಂಡಿವೆ. ಇನ್ನು ವೆರಿ ಇಂಪಾರ್ಟೆಂಟ್ ಮೂಲಭೂತ ಕರ್ತವ್ಯಗಳು ನೋಡ್ರಿ, UK ಇಂದ ಏನಾಯ್ತು ಗೊತ್ತಾಯ್ತಾ? UK ಇಂದ ಇನ್ನೊಮ್ಮೆ ಡಿಸ್ಕಸ್ ಮಾಡ್ತೀನಿ ನೋಡ್ರಿ. UK ಅಥವಾ ಬ್ರಿಟನ್ನಿಂದ ಏನಪ್ಪ ಅಂತಂದ್ರೆ ಸಂಸದೀಯ ಸರ್ಕಾರ, ಏಕ ಪೌರತ್ವ ಮತ್ತು ಕ್ಯಾಬಿನೆಟ್ ಪದ್ಧತಿಯನ್ನು UK ಇಂದ ಎರವಲು ಪಡ್ಕೋತೀವಿ. ಇನ್ನು ಮೂಲಭೂತ ಕರ್ತವ್ಯಗಳನ್ನು ಎಲ್ಲಿಂದ ನಾವು ಎರವಲು ಪಡೆದುಕೊಂಡಿವಿ ಕಮೆಂಟ್ ಮಾಡಿರಿ. ಮೂಲಭೂತ ಕರ್ತವ್ಯಗಳು ವೆರಿ ಇಂಪಾರ್ಟೆಂಟ್ ರಷ್ಯಾದಿಂದ ಏನಪ್ಪ ಅಂತಂದ್ರೆ ಮೂಲಭೂತ ಕರ್ತವ್ಯಗಳನ್ನು ನಾವು ಎರವಲು ಪಡ್ಕೋತೀವಿ. ಇನ್ನು DPSP ಐರ್ಲೆಂಡ್ನಿಂದ ಎರವಲು ಪಡ್ಕೋತೀವಿ. ಇನ್ನು ಸಂವಿಧಾನ ತಿದ್ದುಪಡಿಯ ವಿಧಾನ ವೆರಿ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ಸಂವಿಧಾನ ತಿದ್ದುಪಡಿ ಆಗುತ್ತೆ. ಈ ತಿದ್ದುಪಡಿ ಆಗಲಿಕ್ಕೆ ಕಾರಣ ಭಾಳ ಇಂಪಾರ್ಟೆಂಟ್. ಈ ತಿದ್ದುಪಡಿ ಆಗಲಿಕ್ಕೆ ಯಾವ ದೇಶದಿಂದ ನಾವು ಸಂವಿಧಾನದಿಂದ ಎರವಲು ಪಡ್ಕೊಂಡಿವಿ ಅಂದ್ರೆ ವೆರಿ ಇಂಪಾರ್ಟೆಂಟ್, ದಕ್ಷಿಣ ಆಫ್ರಿಕಾದ ಸಂವಿಧಾನದಿಂದ ನಾವೇನು ಮಾಡ್ತೀವಿ ಅಂದರೆ ಸಂವಿಧಾನದ ತಿದ್ದುಪಡಿಯನ್ನು ಎರವಲು ಪಡ್ಕೋತೀವಿ. ನೆಕ್ಸ್ಟ್ ಸಮವರ್ತಿ ಪಟ್ಟಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸಮವರ್ತಿ ಪಟ್ಟಿ ಮತ್ತು ಜಂಟಿ ಅಧಿವೇಶನ ವೆರಿ ಇಂಪಾರ್ಟೆಂಟ್. ಜಂಟಿ ಅಧಿವೇಶನ ಯಾವಾಗ ಕರೀತಾರೆ, ಎದ್ರ ಸಲುವಾಗಿ ಕರೀತಾರೆ, ವೆರಿ ಇಂಪಾರ್ಟೆಂಟ್. ಸಮವರ್ತಿ ಪಟ್ಟಿ ಜಂಟಿ ಅಧಿವೇಶನ ಆಸ್ಟ್ರೇಲಿಯಾ ಸಂವಿಧಾನದಿಂದ ಇವುಗಳನ್ನ ಎರವಲು ಪಡ್ಕೋತೀವಿ. ಸಮವರ್ತಿ ಪಟ್ಟಿ ಪಟ್ಟಿ ಮತ್ತು ಜಂಟಿ ಅಧಿವೇಶನ ವೆರಿ ಇಂಪಾರ್ಟೆಂಟ್. ಎಲ್ಲಿ? ಆಸ್ಟ್ರೇಲಿಯಾ. ನೆಕ್ಸ್ಟ್ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ ಮಾಡ್ತೀವಲ್ಲ, ಇದು ಯಾವ ಸಂವಿಧಾನ? ಜರ್ಮನಿಯಿಂದ ಪಡ್ಕೋತೀವಿ. ಜರ್ಮನಿಯಿಂದ ಪಡ್ಕೊಂಡಿದ್ದೇನು? ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ವಜಾ, ಇದು ಜರ್ಮನಿಯಿಂದ ಪಡೆದುಕೊಂಡಿರತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಲಿಷ್ಠ ಕೇಂದ್ರ ಸರ್ಕಾರ ಮತ್ತು ಶೇಷಾಧಿಕಾರದ ಮೇಲೆ ಕೇಂದ್ರದ ಅಧಿಕಾರ, ಇದು ಕೆನಡಾದಿಂದ ಏನಪ್ಪ ಅಂತಂದ್ರೆ ಪಡ್ಕೋತೀವಿ ಎರವಲು. ಕೆನಡಾದಿಂದ ಇನ್ನು ಸಾಕಷ್ಟು ಎರವಲು ಪಡೆದುಕೊಂಡಿವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅದೇನು ಅಂದ್ರೆ ನಿಮ್ಮ ಕ್ವಶನ್ ಏನಾಗುತ್ತೆ ಅಂದರೆ 1935ರ ಭಾರತ ಸರ್ಕಾರದ ಕಾಯ್ದೆ, ಕಾಯ್ದೆ ಅದಲ್ಲ, ಇದನ್ನು ಏನಂತ ಕರಿತೀವಿ ಅಂದ್ರೆ ಭಾರತ ಸಂವಿಧಾನದ ನೀಲಿ ನಕಾಶೆ ಅಂತ ಕರಿತೀವಿ. ಭಾಳ ಇಂಪಾರ್ಟೆಂಟ್ ನೋಡಿದು. 1935ರ ಭಾರತ ಸರ್ಕಾರ ಕಾಯ್ದೆಯನ್ನು ಏನೆಂದು ಕರೆಯುತ್ತೆ ಅಂತ ಕ್ವಶನ್ಸ್ ಆಗಿದೆ. ಭಾರತ ಸಂವಿಧಾನದ ನೀಲಿ ನಕಾಶೆ ಎಂದು ಕರೆಯುತ್ತೇವೆ. ಇದು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿದೆ.